ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಗೌರಿ ಕಲ್ಯಾಣ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ವಿವೇಕ್ರವರು ಸೊಂಟ ಮುರಿದುಕೊಂಡು ಬಿದ್ದಿರ್ತಾರೆ. ಆವಾಗ ಇಲ್ಲಿ ಗೌರಿಯವರು ಅದಕ್ಕೆ ಸೊಂಟಕ್ಕೆ ಮಸಾಜ್ ಮಾಡಬೇಕು ಅಂತಂದು ಇಲ್ಲಿ ಸೊಂಟದ ಒಂದು ಮುಲಾಮ್ ಹಚ್ಚಿ ಮಸಾಜ್ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಸುಮ್ಮನೆ ಇರಿ, ಸಣ್ಣ ಮಕ್ಕಳ ಥರ ಏನಿದು ಹುಡುಗಾಟ ಅಂತಂದು ಗೌರಿ ಅವರು ವಿವೇಕ್ಗೆ ಬೈತಾ ಇರ್ತಾರೆ. ನಿಮ್ಗೇನು ಗೊತ್ತ್ರಿ, ನನ್ನ ಸಂಕಟ ಎಷ್ಟು ನೋವಾಗ್ತಾ ಇದೆ ಗೊತ್ತಾ ನಿನಗೆ ಅಂತಂದು ಬೈತಾ ಇರ್ತಾನೆ ವಿವೇಕ್. ಅದಕ್ಕೆ ಹೇಳಿದು ನೀವು ನೋಡ್ಕೊಂಡು ಓಡಾಡಿ ಅಂತಂದು ಗೌರಿ ಅವರು ಹೇಳ್ತಾ ಇರ್ತಾರೆ. ಸುಮ್ಮನೆ ಇರಿ ಅಂತಂದಾಗ ಅವತ್ತು ಫಸ್ಟ್ ನೈಟ್ ದಿನ ಏನಾಯಿತು ಹೇಳು ಅಂತಂದು ವಿವೇಕ್ ಅವರು ಹೇಳ್ತಾ ಇರ್ತಾರೆ. ಹೌದಾ ಕೇಳಬೇಕಂತಂದು ಆಸೆನಾ ಅಂತಂದು ಇಲ್ಲಿ ಗೌರಿ ಅವರು ವಿವೇಕ್ಗೆ ಹೇಳ್ತಾರೆ. ಪ್ಲೀಸ್ ಹೇಳು ಅಂತಂತ ಹೇಳುವಾಗ, ನಾನು ಬೇಸರದಲ್ಲಿ ಕೂತ್ಕೊಂಡಿರ್ತಿದ್ದೆ, ತುಂಬ ಶೆಕೆ ಇತ್ತು. ಆವಾಗ ತಣ್ಣನೆಯಾದ ಗಾಳಿಯಲ್ಲಿ ಮಳೆಯಲ್ಲಿ ಚಳಿಯಾದ ಮಳೆ ವಾತಾವರಣ ಇತ್ತು. ಆವಾಗ ನನಗೆ ತುಂಬ ಬೇಸರ ಆಗಿತ್ತು. ಅಷ್ಟೊತ್ತಿಗೆ ನೀವು ಎಂಟ್ರಿ ಕೊಟ್ಟರೆ ಬಾಗಿಲ ಮುಂದೆ ಬಂದುಬಿಟ್ರೆ ಅಷ್ಟೊತ್ತಿಗೆ ಮತ್ತೆ ಏನಾಯಿತು ಅಂತಂದು ವಿವೇಕರವರು ಹೇಳ್ತಾ ಇರ್ತಾರೆ. ಇವಾಗ ಇಷ್ಟೇ ಸಾಕು, ನೀವು ಸುಮ್ಮನೆ ಮಲ್ಕೋರಿ, ರೆಸ್ಟ್ ತಗೋರಿ ಅಂತಂದಾಗ ನನ್ನ ನೋವು ನಿನಗೇನು ಗೊತ್ತು ಅಂತಂದು ಇಬ್ಬರು ವಿವೇಕ್ ಹಾಗೂ ಗೌರಿ ಅವರು ಕಿತ್ತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಕಾಂತಲಕ್ಷ್ಮಿಯವರು ಬಂದು ಕಾಂತಲಕ್ಷ್ಮಿಯವರ ಅಕ್ಕ ಮತ್ತು ಕಾಂತಲಕ್ಷ್ಮಿಯವರು ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆಂದ ಅಲ್ವಾ ಇಬ್ಬರು ಜೋಡಿ, ಹೀಗೆ ಸಂತೋಷವಾಗಿ ಇರಲಿ ಅಂತಂದು ಕಾಂತಲಕ್ಷ್ಮಿ ಮತ್ತು ಕಾಂತಲಕ್ಷ್ಮಿಯವರ ಅಕ್ಕ ಮಾತಾಡ್ತಾ ಇರ್ತಾರೆ. ಇತ್ತ ಕಡೆ ಇಲ್ಲಿ ಚಿನ್ನು ಬಂದ್ಬಿಟ್ಟು ಏನಿದು ಈ ಥರ ಮಾಡ್ತಾ ಇದ್ದಾರಲ್ಲ ಅಂತಂದಾಗ ಇಲ್ಲಿ ಚಿನ್ನು ಬಂದ ತಕ್ಷಣ ನಿನಗೇನು ಅರ್ಥ ಆಗಲ್ಲ, ಹೋಗು ನೀನು ರೂಮ್ಗೆ ಅಂತಂದು ಕಾಂತಲಕ್ಷ್ಮಿಯವರ ಅಕ್ಕ ಇಲ್ಲಿ ಚಿನ್ನನ ಹೊರಗೆ ಹಾಕ್ತಾರೆ. ಇತ್ತ ಕಡೆ ಇಲ್ಲಿ ಇಬ್ಬರು ಮಾತಾಡ್ತಾ ಇರುವಾಗ ಇಲ್ಲಿ ಚಂಚಲ ಮತ್ತು ಸರಿತಾ ಇಲ್ಲಿ ವಿವೇಕನನ್ನು ಹುಡ್ಕೊಂಡು ಗೌರಿ ಮನೆಗೆ ಎಂಟ್ರಿ ಕೊಡ್ತಾ ಇರ್ತಾರೆ. ಆವಾಗ ರೋಡ್ನಲ್ಲಿ ಇಲ್ಲಿ ಮೋನಿಕಾ ಹತ್ರನ ಸಿಕ್ಬಿದ್ಬಿಡ್ತಾರೆ. ಇಲ್ಲಿ ಸರಿತಾ ಮೋನಿಕಾ ಮುಸುಕು ಹಾಕೊಂಡು ಹೋಗ್ತಾ ಇರುವಾಗ ಇಲ್ಲಿ ಸರಿತಾ ಮತ್ತು ಇಲ್ಲಿ ಚಂಚಲ ಇಲ್ಲಿ ಗೌರಿ ಅವ್ರ ಮನೆ ಎಲ್ಲಿದೆ ಅಂತಂದಾಗ ಆವಾಗ ಮೋನಿಕಾಗೆ ಫುಲ್ ಗಾಬರಿ ಆಗುತ್ತೆ. ಯಾಕಂದರೆ ನನ್ನನ್ನು ಹೇಗಾದರೂ ಮಾಡಿ ಗುರುತಿಡ್ಬಿಟ್ರೆ ಏನು ಮಾಡೋದು ಅಂತಂದಾಗ ಮುಸ್ಕು ಹಾಕ್ಕೊಂಡು ಇತ್ತ ಕಡೆ ಇದೆ ಅಂತಂದು ಹಿಂದಿಯಲ್ಲಿ ಮಾತಾಡ್ತಾರೆ. ಆವಾಗ ಚಂಚಲ ಅವರು ಕೂಡ ಹೇಳ್ತಾರೆ, ಇವ್ರನ್ನೆಲ್ಲ ನೋಡಿದ್ನೆಲ್ಲ ಡ್ರೈವರ್ ಕಾರ್ ನಿಲ್ಲಿಸಿ ಅಂತಂದು ಚಂಚಲ ಅವರು ಹೇಳ್ದಾಗ ಏನು ಸರಿತಾ ಕೇಳ್ತಾರೆ, ಏನು ಚಂಚಲ ಏನು ಮಾಡ್ತಾ ಇದೆಯಾ, ನಾವು ಎಲ್ಲಿಗೆ ಬಂದಿದ್ವಿ, ವಿವೇಕ್ನ ನೋಡೋಕ್ಕೆ ಬಂದಿದ್ವಿ, ನಿನ್ಗೇನಾಯಿತು ಅಂತಂದು ಸರಿತಾ ಚಂಚಲ ಕೇಳುವಾಗ ಇವಳನ್ನೆಲ್ಲೋ ನೋಡಿದ ಆ ಥರ ಫೀಲ್ ಆಗ್ತಾ ಇದೆ ಅಕ್ಕ ಅಂತಂದು ಇಲ್ಲಿ ಚಂಚಲ ಸರಿತಾಗಿ ಹೇಳುವಾಗ, ಇದೆಲ್ಲ ಬಿಡು, ಇವಾಗ ಹೋಗಬೇಕು ಗೌರಿಯವ್ರ ಮನೆಗೆ ಹೋಗಿ ವಿವೇಕ್ನ ಕರ್ಕೊಂಡು ಬರಬೇಕು, ಪಾಪ ನನ್ನ ಮಗ ಅಲ್ಲಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ ಅಂತಂದು ಇಲ್ಲಿ ಸರಿತಾ ಅವರು ಹೇಳಿ ಇಲ್ಲಿ ಗೌರಿಯವ್ರ ಮನೆಗೆ ಬಂದೇ ಬಿಡ್ತಾರೆ. ಆವಾಗ ಇಲ್ಲಿ ಸೊಂಟ ಮುರ್ಕೊಂಡು ಬಿದ್ದಿರ್ತಾನೆ ವಿವೇಕ್. ಅದನ್ನು ನೋಡಿ ಸರಿತಾ ಫುಲ್ ಗಾಬರಿಯಿಂದ, ವಿವೇಕ್ ಏನಾಯಿತು ಇಲ್ಲಿ, ನೀನು ಹಾಯಾಗಿ ಈ ಒಂದು ಮಾಯಾ ಒಂದು ಡ್ರಾಮಾ ಕಂಪ್ನಿಯವ್ರ ಜೊತೆ ನೀನು ಸೇರಿಬಿಟ್ಟ ಅಂತಂದು ಸರಿತಾ ಫುಲ್ ರೇಗಾಡ್ಬಿಡ್ತಾರೆ. ಆವಾಗ ಇಲ್ಲಿ ಕಾಂತಲಕ್ಷ್ಮಿಯವರು ಬಂದು, ಬಾ ಬೀಗ್ರೆ ಕುತ್ಕೋ ಬರ್ರಿ ಅಂತಂದು ಚೇರ್ ಹಾಕ್ತಾ ಇರ್ತಾರೆ. ನನ್ನ ಮಗನ ಥರ ನನಗೂ ಮಾಯ ಮಾಡಿ ಈ ಒಂದು ಮನೆಗೆ ನೀವು ಪರ್ಮನೆಂಟಾಗಿ ಬೀಗ ಮಾಡಬೇಕಂತ ಅಂತೀರಾ ಅಂತಂದು ಬೈತಾ ಇರ್ತಾರೆ ಸರಿತಾ ಮತ್ತು ಇಲ್ಲಿ ಕಾಂತಲಕ್ಷ್ಮಿಯವರಿಗೆ. ಇಲ್ಲಿ ಬೈತಾ ಇರುವಾಗ ವಿವೇಕನ ಅವಸ್ಥೆ ನೋಡಿ, ಹೇಗಿದ್ದವನು ನನ್ನ ಮಗ, ರಾಜನ್ ಥರ ಸ್ಪೂನಲ್ಲಿ ಎಷ್ಟೆಲ್ಲ ಹೈಫೈ ಒಂದು ಲಕ್ಸುರಿ ಲೈಫ್ ಇತ್ತು, ಇಲ್ಲಿ ಬಂದು ಗೌರಿಯವ್ರ ಈ ಮನೆ ನೋಡಿದರೆ ನಮಗೆ ವಾಮಿಟ್ ಬರುತ್ತೆ, ಇಂಥ ಮನೆಗೆ ನೀನು ಬಂದು ಈ ಥರ ಜೀವನ ಮಾಡ್ತಾ ಇದೀಯಾ ಮಗನೇ, ನಿನಗೆ ಅಸಹ್ಯ ಆಗಲ್ವಾ ಅಂತಂದು ಬೇಗ ಬಾ ಅಂತಂದು ಸರಿತಾ ಅವರು ವಿವೇಕೆ ಹೇಳ್ತಾ ಇರ್ತಾರೆ. ಹಾಗೆಲ್ಲ ಅನ್ಬೇಡಿ, ಕಾಂತಲಕ್ಷ್ಮಿಯವರು ಹೇಳ್ತಾ ಇರ್ತಾರೆ, ಹಾಗೆಲ್ಲ ಅನ್ಬೇಡಿ ಬೀಗ್ರೆ, ಇವಾಗ ಸಮಾಧಾನವಾಗಿ ಕುತ್ಕೋರಿ ಅಂತಂದು ಹೇಳುವಾಗ, ನಾನೇನು ಇಲ್ಲಿ ಕೂರೋಕೆ ಬಂದಿಲ್ಲ, ಇವಾಗಲೇ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂತಂದು, ನಿನ್ನ ಮಗ ಬೇಕಾದರೆ ಇಲ್ಲೇ ಇರಿ ಅಂತಂದು ಕಾಂತಲಕ್ಷ್ಮಿಗೆ ಇಲ್ಲಿ ಸರಿತಾ ಅವರು ಬೈತಾ ಇರ್ತಾರೆ. ಆವಾಗ ಅಷ್ಟೊತ್ತಿಗೆ ಇಲ್ಲಿ ಮೋನಿಕಾ ಇತ್ತ ಕಡೆ, ನಾನಿಲ್ಲದೆ ಇರೋ ಒಂದು ಲೈಫ್ನಲ್ಲಿ ಇವರು ಆರಾಮಾಗಿ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ, ನನ್ನೆಲ್ಲ ಒಂದು ಆಸೆ ಕನಸೆಲ್ಲ ನುಚ್ಚು ನೂರಾಗಿದೆ, ಇವಾಗ ಬೀದಿ ಪಾಲಾಗಿದ್ದೀನಿ, ಗೌರಿ ಮಾತ್ರ ಸುಖದಿಂದ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾಳೆ, ನಾ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರಬೇಕು, ಗೌರಿನ ಹೇಗಾದರೂ ಮಾಡಿ
ಅವಳ ಒಂದು ಲೈಫ್ ಸ್ಪಾಯ್ಲ್ ಮಾಡಿ ಹೇಗಾದರೂ ಮಾಡಿ ವಿವೇಕ್ನ ಮತ್ತೆ ನಾನು ಮದುವೆ ಆಗಬೇಕು ಅಂತಂದು ಇಲ್ಲಿ ಮೋನಿಕಾ ಅವರು ಹೇಳ್ತಾ ಇರ್ತಾರೆ. ಇತ್ತ ಕಡೆ ನಾನು ಹೇಗಿದ್ದೆ, ಯಾವ ಥರ ಕನಸು ಕಂಡಿದ್ದೆ, ಇವಾಗ ಬೀದಿ ಪಾಲಾಯಿತು, ಇಲ್ಲಿ ಅನಿಕೇತ್ನಿಂದ ಎಲ್ಲ ಹಾಳಾಯಿತು ಅಂತಂದು ಮೋನಿಕಾ ಅನ್ಕೊತಾ ಇರ್ತಾರೆ. ಇಲ್ಲಿ ಕೊನೆಗೂ ಇಲ್ಲಿ ವಿವೇಕ್ನ ಕರ್ಕೊಂಡು ಹೋಗ್ತಾರಾ ಅಂತ ನೋಡೋಣ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಿತ್ತು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.